ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕಿನ ಐತಿಹಾಸಿಕ ಹಾಗೂ ಪುರಾಣ ಪ್ರಸಿದ್ಧ ಕ್ಷೇತ್ರ ಚಂದ್ರಗುತ್ತಿಯಲ್ಲಿ ಕುಡಿಯೋಕೆ ನೀರಿಲ್ಲದೆ ಪರದಾಡುವಂತ ಪರಿಸ್ಥಿತಿ. 15 ದಿನಗಳು ಕಳೆದರೂ ಗ್ರಾಮದಲ್ಲಿ ನೀರು ಸರಬರಾಜು ಆಗಿಲ್ಲ. ಇದರ ಬಗ್ಗೆ ಗ್ರಾಮ ಪಂಚಾಯತ್ ಅವರ ಗಮನಕ್ಕೆ ತಂದರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ. ನೀರು ಪೂರೈಸದ ಅಧಿಕಾರಿಗಳಿಗೆ ಮಹಿಳೆಯರು ಹಿಡಿಶಾಪವನ್ನು ಹಾಕ್ತಾ ಇದ್ದಾರೆ. ಚಾಮರಾಜನಗರ ಜಿಲ್ಲೆ ಬಳಿಯ ಮಹದೇಶ್ವರ ಬೆಟ್ಟ ವ್ಯಾಪ್ತಿಯ ಪಾಲಾರ್ ಗ್ರಾಮದಲ್ಲಿ ಹನಿ ನೀರಿಗೂ ತತ್ವಾರ ಎದುರಾಗಿದೆ. ಬೋರ್ವೆಲ್ ಇಲ್ಲದ ಕಾರಣ ಕಾಡಿನ ಮಧ್ಯೆ ಇರೋ ನದಿ ಪಕ್ಕದಲ್ಲಿ ಮರಳುಗುಂಡಿ ತೋಡಿ ಅದರಲ್ಲಿ ಶೇಖರಣೆಯಾಗುವಂತ ನೀರನ್ನೇ ತಂದು ಕುಡಿತಾ ಇದ್ದಾರೆ. ಪಾಲಾರ್ ಗ್ರಾಮದಲ್ಲಿ 70ಕ್ಕೂ ಹೆಚ್ಚು ಸೋಲಿಗರ ಕುಟುಂಬಗಳು ವಾಸ ಮಾಡ್ತಾ ಇದ್ದು ನೀರಿಗೆ ಪರದಾಡ್ತಾ ಇವೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ನಗರದ ಮುತ್ಸಂದ್ರ ವಾರ್ಡ್ನಲ್ಲಿ ಕುಡಿಯೋ ನೀರಿಗಾಗಿ ಜನ ಪರದಾಡ್ತಾ ಇದ್ದಾರೆ. ಹೊಸ ನಲ್ಲಿ ಸಂಪರ್ಕ ಕೊಡುವುದಾಗಿ ನೀರಿನ ಪೈಪ್ ಕಿತ್ತಿದ್ದ ನಗರಸಭೆ ಸಿಬ್ಬಂದಿ 20 ದಿನಗಳು ಕಳೆದರೂ ದುರಸ್ತಿ ಮಾಡಿಲ್ಲ. ಹಣ ಕೊಟ್ಟರೆ ಹೊಸ ನಲ್ಲಿ ಕನೆಕ್ಷನ್ ಕೊಡೋದಾಗಿ ವಾಟರ್ ಮ್ಯಾನ್ ಡಿಮ್ಯಾಂಡ್ ಮಾಡ್ತಾ ಇದ್ದಾರಂತೆ. ಬೇರೆ ದಾರಿ ಇಲ್ಲದೆ ಜನ ರಸ್ತೆಯಲ್ಲಿ ಪೈಪ್ ಒಡೆದು ಹರಿತಾ ಇರೋ ನೀರನ್ನೇ ತುಂಬಿಕೊಂಡು ಕುಡಿತಾ ಇದ್ದಾರೆ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿರುವಂತಹ ಪಶ್ಚಿಮ ವಾಹಿನಿ ಬತ್ತಿ ಹೋಗಿದೆ. ಬೇಸಿಗೆ ಎಫೆಕ್ಟ್ನಿಂದ ಧಾರ್ಮಿಕ ಕೈಂಕರ್ಯಕ್ಕೆ ನೀರು ಇಲ್ಲದಂತಾಗಿದೆ. ಅಸ್ಥಿ ಬಿಡೋದಕ್ಕೆ ಬಂದ ಜನ ಬೇಸರ ವ್ಯಕ್ತಪಡಿಸಿದ್ದಾರೆ. ಈ ಸ್ಥಳದಲ್ಲಿ ಸತ್ತವರಿಗೆ ಪಿಂಡ ಪ್ರದಾನ ಮಾಡುವುದು, ಅಸ್ಥಿ ಬಿಡೋದು ವಾಡಿಕೆ. ಈಗ ನೀರಿಲ್ಲದೆ ಪಶ್ಚಿಮ ವಾಹಿನಿ ಬತ್ತಿ ಹೋಗಿದೆ. ನೀರಿಗೆ ಬಿಟ್ಟಂತ ಮಡಿಕೆ ಕುಡಿಕೆಗಳು ಪ್ರತ್ಯಕ್ಷವಾಗ್ತವೆ. ಹುಬ್ಬಳ್ಳಿ ಜನರಿಗೆ L&T ಕಂಪನಿ ದುಬಾರಿ ನೀರಿನ ಬಿಲ್ ಶಾಕ್ ಕೊಟ್ಟಿದೆ. ಹುಬ್ಬಳ್ಳಿಯ ಹೆಗ್ಗೆರೆಯ ಭುವನೇಶ್ವರಿ ನಗರದ ಸುತ್ತಮುತ್ತಲಿನ ಪ್ರದೇಶದ ಆಶ್ರಯ ಮನೆಗಳಿಗೆ ಬರೋಬ್ಬರಿ 70,000ದಿಂದ 1 ಲಕ್ಷ ರೂಪಾಯಿವರೆಗೆ ಬಿಲ್ ನೀಡಲಾಗಿದೆ. ನೀರಿನ ಬಿಲ್ ಕಟ್ಟೋಕೆ ನಾವು ಮನೆ ಮಾರಬೇಕಾ ಅಂತೇಳಿ ಪಾಲಿಕೆ ಮತ್ತು L&T ಕಂಪನಿ ವಿರುದ್ಧ ಬಡವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮಂಗಳೂರಲ್ಲಿ ನಾಪತ್ತೆಯಾಗಿದ್ದ PhD ವಿದ್ಯಾರ್ಥಿನಿ ಚೈತ್ರಾ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ಕತಾರ್ ದೇಶದಲ್ಲಿ ಇರೋದಾಗಿ ಚೈತ್ರಾ ಇಮೇಲ್ ಮೂಲಕ ಉಳ್ಳಾಲ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಯುವಕ ಶಾರುಖ್ ಶೇಖ್ ಜೊತೆಗಿನ ಸ್ನೇಹ ಒಪ್ಕೊಂಡಿರುವಂತಹ ಚೈತ್ರಾ, ನಾನು ಪ್ರಬುದ್ಧಳಾಗಿದ್ದೀನಿ, ನನಗೆ ಪ್ರೀತಿಸುವ ಹಕ್ಕಿಲ್ವಾ ಅಂತೇಳಿ ಇಮೇಲ್ನಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಬಾಂಬ್ ಬ್ಲಾಸ್ಟ್ನಿಂದ ಹಾನಿಗೆ ಒಳಗಾಗಿರುವಂತಹ ರಾಮೇಶ್ವರಂ ಕೆಫೆ ಶಿವರಾತ್ರಿ ಹಬ್ಬದಂದು ಪುನರ್ ಆರಂಭ ಆಗಲಿದೆ. ಸಾಕ್ಷ್ಯ ಸಂಗ್ರಹ ತನಿಖೆಗಾಗಿ ಕೆಫೆಯನ್ನ ತನ್ನ ವಶಕ್ಕೆ ಪಡೆದಿದ್ದ ಪೊಲೀಸರು ಈಗ ಹೋಟೆಲ್ ಮ್ಯಾನೇಜ್ಮೆಂಟ್ ಸುಪರ್ದಿಗೆ ನೀಡೋದಕ್ಕೆ ಮುಂದಾಗಿದ್ದಾರೆ. ಸದ್ಯ ಎಲ್ಲ ತನಿಖಾ ಸಂಸ್ಥೆಗಳ ಪರಿಶೀಲನೆ ಹಾಗೂ ಸಿಸಿಬಿ ತಂಡದ ಮಹಜರ್ ಪ್ರಕ್ರಿಯೆ ಮುಗಿದಿದ್ದು ಹೋಟೆಲ್ ನವೀಕರಣಕ್ಕೆ ಅನುಮತಿ ಕೊಡುವಂತ ಸಾಧ್ಯತೆ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪಣಂಬೂರು ಬೀಚ್ನಲ್ಲಿ 3 ಯುವಕರು ಕಣ್ಮರೆಯಾಗಿರುವಂತಹ ಘಟನೆ ನಿನ್ನೆ ಸಂಜೆ 6 ಗಂಟೆ ವೇಳೆಗೆ ನಡೆದಿದೆ. ಲೈಫ್ ಗಾರ್ಡ್ ಸೂಚನೆ ಧಿಕ್ಕರಿಸಿ ಬೀಚ್ನಲ್ಲಿ ಆಟ ಆಡುವಾಗ ಈ ಘಟನೆ ಸಂಭವಿಸಿದೆ. ಮಿಲನ್, ಲಿಖಿತ್, ನಾಗರಾಜ್ ನಾಪತ್ತೆಯಾಗಿರುವಂತಹ ಯುವಕರು. ತುಮಕೂರು ಜಿಲ್ಲೆ ತಿಪ್ಟೂರು ಪಟ್ಟಣದ ಕೊಬ್ಬರಿ ಮಾರುಕಟ್ಟೆ ಕೇಂದ್ರದ ಬಳಿ ನೋಂದಣಿಗಾಗಿ ರಾತ್ರೋರಾತ್ರಿ ರೈತರು ಕ್ಯೂ ನಿಂತಿದ್ದಾರೆ. ರೈತರ ನೋಂದಣಿ ಪ್ರಕ್ರಿಯೆ ಆರಂಭವಾಗಬೇಕು. ಇವತ್ತು ನಿನ್ನೆ ರಾತ್ರಿ 8 ಗಂಟೆಯಿಂದ ಸರತಿ ಸಾಲಲ್ಲಿ ರೈತರು, ಮಹಿಳೆಯರು ಚಾಪೆ ದಿಂಬು ಸಮೇತ ಕ್ಯೂನಲ್ಲಿ ನಿಂತುಕೊಂಡಿದ್ದಾರೆ. ಮಹಾರಾಷ್ಟ್ರದ ಹಳ್ಳಿಯೊಂದಕ್ಕೆ ಎಂಟ್ರಿ ಕೊಟ್ಟ ಚಿರತೆ ಹಂಡೆಯಲ್ಲಿ ತಲೆ ಹಾಕಿ ತಗಲಾಕೊಂಡಿದೆ. ಮನೆಯೊಂದರ ಕೊಟ್ಟಿಗೆ ಹತ್ರ ಹೋದ ಚಿರತೆ ಹಂಡೆಯೊಳಗೆ ತಲೆ ಹಾಕಿದೆ. ಕೊನೆಗೆ ಹೊರಗಡೆ ತೆಗೆಯೋಕೆ ಆಗದೆ 5 ತಾಸು ಅಲ್ಲೇ ಪರದಾಟವನ್ನು ಪಟ್ಟಿತು. ಇದನ್ನು ನೋಡಿದ ಊರಿನವರು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸ್ಥಳಕ್ಕೆ ಆಗಮಿಸಿದ ಅಧಿಕಾರಿಗಳು ಹಂಡೆಯನ್ನ ಕಟ್ ಮಾಡಿ ಚಿರತೆಯನ್ನ ರಕ್ಷಣೆ ಮಾಡಿದ್ದಾರೆ. ಲೋಕಸಭೆ ಚುನಾವಣೆ ಗೆಲ್ಲೋದಕ್ಕೆ ಪಣ ತೊಟ್ಟಿರುವಂತಹ ಕಮಲ ನಾಯಕರು ಬಿಜೆಪಿ ಕಚೇರಿಯಲ್ಲಿ ಕೋರ್ ಕಮಿಟಿ ಸಭೆಯನ್ನು ನಡೆಸಿದರು. ಮಾಜಿ ಸಿಎಂ ಯಡಿಯೂರಪ್ಪ, ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸೇರಿದಂತೆ ಬಿಜೆಪಿ ಕೋರ್ ಕಮಿಟಿಯ ಎಲ್ಲಾ ಸದಸ್ಯರು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಸಭೆ ಬಳಿಕ ಮಾತನಾಡಿದ ವಿಜಯೇಂದ್ರ, ವೀಕ್ಷಕರು ಕೊಟ್ಟ ಹೆಸರುಗಳನ್ನು ಸಭೆಯಲ್ಲಿ ಚರ್ಚೆ ಮಾಡಿದ್ದೀವಿ. ಚರ್ಚೆ ಆಗಿರುವ ಹೆಸರುಗಳನ್ನು ದೆಹಲಿ ವರಿಷ್ಠರಿಗೆ ಕಳಿಸ್ಕೊಡ್ತೀವಿ ಅಂತ ಹೇಳಿದರು. ಈ ಬಾರಿ ಮಂಡ್ಯ ಬಿಜೆಪಿ ಜೆಡಿಎಸ್ ಮೈತ್ರಿ ಟಿಕೆಟ್ 100% ನನಗೆ ಅಂತ ಮಂಡ್ಯ ಸಂಸದೆ ಸುಮಲತಾ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಕಳೆದ ಬಾರಿ ಪಕ್ಷೇತರವಾಗಿ ಸ್ಪರ್ಧಿಸಿ ಗೆದ್ದಿದ್ದೆ. ಇವಾಗ ಸಂದರ್ಭ ಬೇರೆ ಇರುತ್ತೆ. ಚಿಹ್ನೆಯಿಂದ ನಿಲ್ತೀನಿ. ಪ್ರಚಾರ, ಹೋರಾಟ ಡಿಫರೆಂಟ್ ಆಗಿರುತ್ತೆ. ಯಶ್, ದರ್ಶನ್ ಬಂದ್ರೆ ಬಲ ಇರುತ್ತೆ. ಎಲ್ಲರೂ ಸಪೋರ್ಟ್ ಇದ್ದಾರೆ ಅಂತ ಹೇಳಿ ಸುಮಲತಾ ಹೇಳ್ಕೊಂಡಿದ್ದಾರೆ. ಹಾಸನಕ್ಕೆ ಸಿಎಂ ಡಿಸಿಎಂ ಭೇಟಿ ವಿಚಾರ ಬಗ್ಗೆ ಹೊಳೆ ನರಸೀಪುರದ ಮಾವಿನಕೆರೆಯಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣ ಮಾತನಾಡಿದ್ದಾರೆ. ಬರೋರು ಬರ್ತಾ ಇರ್ತಾರೆ, ಇದಕ್ಕೆಲ್ಲ ನಾವು ತಪ್ಪು ತಿಳಿಯೋಕ್ಕಾಗತ್ತಾ? ಸರ್ಕಾರಿ ಕಾರ್ಯಕ್ರಮ ಅಂತ ಮಾಡಿದ್ದಾರೆ. 3-4 ಕೋಟಿ ಖರ್ಚಾಗುತ್ತೆ, ಎಲ್ಲಿಂದ ತರ್ತಾರೆ? ಚರ್ಚೆ ಮಾಡಲಿ, ಸತ್ಯಾಂಶಗಳನ್ನ ಆಚೆ ಇಡಬೇಕಲ್ಲ. ಈ ಕಾರ್ಯಕ್ರಮ ನಡೆಸೋದಕ್ಕೆ ಸರ್ಕಾರದಿಂದ ದುಡ್ಡು ಕೊಟ್ಟಿಲ್ಲ. ಹಲವಾರು ಕ್ರಷರ್, ಕ್ವಾರಿಗಳಿಂದ, ಅಧಿಕಾರಿಗಳಿಂದ ಹಣ ವಸೂಲಿ ಮಾಡಿ ಕಾರ್ಯಕ್ರಮ ಮಾಡಿದ್ದಾರೆ ಅಂತ ಹೇಳಿ ಟೀಕಿಸಿದ್ದಾರೆ. ಲೋಕಸಭೆ ಚುನಾವಣೆಗೆ ದಿನಗಣನೆ ಆರಂಭವಾಗಿರುವಂತಹ ಹಿನ್ನೆಲೆಯಲ್ಲಿ ಪ್ರಧಾನಿ ಮೋದಿ ಇಂದಿನಿಂದ ಸತತ 10 ದಿನ 12 ರಾಜ್ಯ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ 29 ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ವಿವಿಧ ಯೋಜನೆಗಳಿಗೆ ಶಂಕುಸ್ಥಾಪನೆ, ಉದ್ಘಾಟನೆಯನ್ನ ಮಾಡಲಿದ್ದಾರೆ. ಇದೇ ವೇಳೆ ಆಯಾ ರಾಜ್ಯಗಳಲ್ಲಿ ಸಾರ್ವಜನಿಕ ಸಮಾವೇಶಗಳನ್ನು ಉದ್ದೇಶಿಸಿ ಮಾತನಾಡಿ ಬಿಜೆಪಿ ಪರ ಚುನಾವಣಾ ಪ್ರಚಾರಕ್ಕೆ ಹೊಸ ಹುರುಪನ್ನು ತರಲಿದ್ದಾರೆ.
ವಿಜಯಪುರದಲ್ಲಿ ಇಂದು ನಡೆಯುವಂತಹ ಛತ್ರಪತಿ ಶಿವಾಜಿ ಜಯಂತಿ ವಿವಾದದ ಸ್ವರೂಪವನ್ನು ಪಡ್ಕೊಂಡಿದೆ. ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದಕ್ಕೆ ಶಾಸಕ ರಾಜಾ ಸಿಂಗ್ಗೆ ಅವಕಾಶ ನೀಡದಂತೆ ಮುಸ್ಲಿಂ ಸಂಘಟನೆ ಹೋರಾಟ ಮಾಡೋದಕ್ಕೆ ಮುಂದಾಗಿದೆ. ಈತ ಓವೈಸಿ ಬಂದ್ರೆ ನಡೆಯುತ್ತೆ, ರಾಜಾ ಸಿಂಗ್ ಯಾಕೆ ಬೇಡ ಅಂತೇಳಿ ಹಿಂದೂ ಪರ ಕಾರ್ಯಕರ್ತರು ಪ್ರಶ್ನೆಯನ್ನ ಮಾಡಿದ್ದಾರೆ. ಕೋಲಾರದ ತೊರದೇವಂಡಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ಕಾಂಗ್ರೆಸ್ ಪಾಲಾಗಿದೆ. ನೂತನ ಅಧ್ಯಕ್ಷರಾಗಿ ಮಂಜುನಾಥ್, ಉಪಾಧ್ಯಕ್ಷರಾಗಿ ಶಾಂತಮ್ಮ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. 17 ಸದಸ್ಯ ಬಲದ ಪಂಚಾಯಿತಿಯಲ್ಲಿ ಜೆಡಿಎಸ್ ಅಧಿಕಾರಕ್ಕೆ ಏರಲು ಆಪರೇಷನ್ ಪ್ರಯತ್ನ ನಡೆಸಿದ್ದ ಮಾಹಿತಿ ಆಧರಿಸಿ ಚುನಾವಣೆಗೂ ಮುನ್ನವೇ ಕಾಂಗ್ರೆಸ್ ಬೆಂಬಲಿತ ಸದಸ್ಯರನ್ನ ಪ್ರವಾಸಕ್ಕೆ ಕಳಿಸುವ ಮೂಲಕ ಕಾಂಗ್ರೆಸ್ ಅಧಿಕಾರದ ಚುಕ್ಕಾಣಿ ಹಿಡಿಯುವಲ್ಲಿ ಯಶಸ್ವಿಯಾಗಿದೆ. ತಮಿಳು ಸೂಪರ್ ಸ್ಟಾರ್ ರಜನಿಕಾಂತ್ ಸಿನಿಮಾಗಳಿಂದ ಮಾತ್ರವಲ್ಲದೆ ಸರಳತೆ, ಸಮಾಜ ಸೇವೆಯಿಂದಲೂ ಜನರ ಮನ ಗೆದ್ದಿದ್ದಾರೆ. ಇದೀಗ ಬಡವರಿಗಾಗಿ ರಜನಿಕಾಂತ್ ಆಸ್ಪತ್ರೆ ಕಟ್ಟೋದಕ್ಕೆ ಮುಂದಾಗಿದ್ದಾರೆ. ತಮಿಳುನಾಡಿನ ಚಂಗಲ್ಪಟ್ಟು ಜಿಲ್ಲೆಯ ತಿರುಪ್ಪೂರಿಗೆ ಭೇಟಿ ಕೊಟ್ಟಂತ ರಜನಿಕಾಂತ್ 12 ಎಕರೆ ಜಾಗ ಖರೀದಿ ಮಾಡಿದ್ದಾರೆ. ಈ ಸ್ಥಳದಲ್ಲಿ ರಜನಿಕಾಂತ್ ಆಸ್ಪತ್ರೆಯನ್ನು ನಿರ್ಮಾಣ ಮಾಡೋದಕ್ಕೆ ಮುಂದಾಗಿದ್ದಾರೆ ಎನ್ನಲಾಗಿದೆ. ಪಾಕಿಸ್ತಾನ ಸಮ್ಮಿಶ್ರ ಸರ್ಕಾರದ ಪ್ರಧಾನಿಯಾಗಿ 2ನೇ ಬಾರಿಗೆ ನವಾಜ್ ಶರೀಫ್ ಸಹೋದರ ಶಹಬಾಜ್ ಶರೀಫ್ ಸಂಸತ್ನಲ್ಲಿ ಆಯ್ಕೆಯಾಗಿದ್ದಾರೆ. ಸಂಸತ್ನಲ್ಲಿ ಇವರಿಗೆ ಸ್ಪಷ್ಟ ಬಹುಮತ ಸಿಕ್ಕಿದೆ. ಹೀಗಾಗಿ ಇವತ್ತು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. 336 ಸದಸ್ಯರ ಸಂಸತ್ನಲ್ಲಿ ಶಹಬಾಜ್ ಪರ 201 ಮತಗಳು ಬಿದ್ದಿದ್ದು ಇದು ಅಗತ್ಯಕ್ಕಿಂತ 32 ಹೆಚ್ಚಾಗಿದೆ. ತಮಿಳುನಾಡಿನ ಮದುರೈನಲ್ಲಿ ವಿಶೇಷವಾದ ಲೈಬ್ರರಿ ಒಂದು ಓಪನ್ ಆಗಿದೆ. ಮಂಗಳ ಮುಖ್ಯರಿಗಾಗಿ ಅಂತಾನೆ ವಿಶೇಷವಾಗಿ ಲೈಬ್ರರಿ ನಿರ್ಮಿಸಲಾಗಿದೆ. ಇಲ್ಲಿ ಮಂಗಳ ಮುಖ್ಯರು ಬಂದು ಓದೋದು, ಸ್ಪರ್ಧಾತ್ಮಕ ಪರೀಕ್ಷೆಗೆ ಅನುಕೂಲ ಜೊತೆಗೆ ಈ ಸಮುದಾಯ ಮುಂದೆ ಬರಬೇಕು ಅನ್ನೋ ಕಾರಣಕ್ಕೆ ಯೋಜನೆಯನ್ನು ರೂಪಿಸಲಾಗಿದೆ. ರಾಜಸ್ಥಾನದ ಜೈಪುರವನ್ನ ಪಿಂಕ್ ಸಿಟಿ ಅಂತ ಕರೀತಾರೆ. ಇದೀಗ ಜೈಪುರ್ನಲ್ಲಿ ರೋಸ್ ಎಕ್ಸಿಬಿಷನ್ ಶುರುವಾಗಿದೆ. ಜೈಪುರ ಸಿಟಿ ಪಾರ್ಕ್ನಲ್ಲಿ ಆಯೋಜನೆ ಮಾಡಲಾಗಿದ್ದು ಬಗೆ ಬಗೆಯ ಗುಲಾಬಿಗಳು ಕಣ್ಮನ ಸೆಳೆಯುತ್ತವೆ. ಯುಐ ಸಿನಿಮಾದ ಚೀಪ್ ಲಿರಿಕಲ್ ಸಾಂಗ್ನ ಈಗಾಗಲೇ ಉಪ್ಪಿ ರಿಲೀಸ್ ಮಾಡಿದ್ದಾರೆ. ಫೆಬ್ರವರಿ 26ರಂದು ಚೀಪ್ ವಿಡಿಯೋ ಸಾಂಗ್ ಬಿಡುಗಡೆ ಮಾಡೋದಾಗಿ ಹೇಳ್ಕೊಂಡಿದ್ರು. ಆದರೆ ಈಗ ಯುಐ ಸಿನಿಮಾದ ಬೇರೊಂದು ಹಾಡು ಇವತ್ತು ರಿಲೀಸ್ ಆಗ್ತಾ ಇದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.